ನಮಸ್ಕಾರ ಫ್ರೆಂಡ್ಸ್, ನಮ್ಮ ಎಲ್ಲ ವ್ಯೂವರ್ಸ್ಗೂ ಟ್ರೇಡರ್ಸ್ಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಈಗ 9th ಸೆಪ್ಟೆಂಬರ್ ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಶುಕ್ರವಾರದ ದಿನ, ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ನಮ್ಮ ಎಲ್ಲ ಇಂಡಸ್ಟ್ರೀಸ್ ಸ್ಲೈಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ವು. ಅಲ್ಲಿಂದ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ರಿಕವರಿ ತೋರಿಸಿದ್ರೆ ಕೂಡ ಅಲ್ಲಿಂದ 10-10:30ವರೆಗೆ ನಿಫ್ಟಿ 25,000 ನ ಬ್ರೇಕ್ ಆಗಿ ಕೆಳಗಡೆ 900 ವರೆಗೆ ಬಂದಿತ್ತು. ಅಲ್ಲಿಂದ ಅಗೇನ್ ದಿನವೆಲ್ಲ ಸ್ಲೈಟ್ ಆಗಿ ಸೈಡ್ ವೇಸ್ ಟು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ನಿಫ್ಟಿ 24,800 ವರೆಗೆ ಬಂದಿತ್ತು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 25,080 ಈ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 24,900 800 ವರೆಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಲೆವೆಲ್ ನ ನಿಫ್ಟಿ ತೋರಿಸ್ತು. ಈ ರೀತಿಯ ಕರೆಕ್ಷನ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ಹಿಂಡನ್ಬರ್ಗ್ ರಿಪೋರ್ಟ್ ಸೆಬಿ ಚೇರ್ಮನ್ ಅಗೇನ್ಸ್ಟ್ ಬಂದಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಸೆಬಿ ಚೇರ್ಮನ್ ಮಾಧವಿ ಪುರಿ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ರು. ಈಗ ನಿನ್ನೆಯಿಂದ ಸೆಬಿ ಆಫೀಸರ್ಸ್ ಯಾರೆಲ್ಲ 34 ಲಕ್ಷಕ್ಕಿಂತ ಹೆಚ್ಚಿನ ಸ್ಯಾಲರಿಯನ್ನು ಹೊಂದಿರ್ತಾರೆ ಅಂತ ಸೆಬಿ ಅಫಿಷಿಯಲ್ಸ್ ವರ್ಕ್ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂತ ಇವ್ರ ಅಗೇನ್ಸ್ಟ್ ರಿಸೈನ್ ಮಾಡೋಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈ ನ್ಯೂಸ್ ಗಳ ಮಧ್ಯೆ ಸ್ಟಾರ್ಟಿಂಗ್ ಆಫ್ ದ ಡೇ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಹೋಗ್ತಾ ಇದ್ದಿದ್ದು, ಅಲ್ಲಿಂದ FPI ರೆಗ್ಯುಲೇಟರಿ ನ್ಯೂಸ್ ಕಾರಣದಿಂದ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಬಂತು. ಇನ್ನು ಮಧ್ಯದಲ್ಲಿ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇರೋ ಮಾರ್ಕೆಟ್ಗೆ ಮತ್ತೊಂದು ನೆಗೆಟಿವ್ ನ್ಯೂಸ್ ಬಂದಿದ್ದು, ಗೋಲ್ಡ್ಮನ್ ಸ್ಯಾಚ್, SBI ಹಾಗೂ ಅದರ್ PSU ಬ್ಯಾಂಕ್ ಗಳನ್ನ ಡೌನ್ ಗ್ರೇಡ್ ಮಾಡಿದ್ದು ಹಾಗೂ ಸೆಲ್ ಟಾರ್ಗೆಟ್ ನ ಕೊಟ್ಟಿದ್ದು. ಇಲ್ಲಿಂದ ಸೆಕೆಂಡ್ ಹಾಫ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂತು. ಅದ್ರ ಜೊತೆಗೆ ನಿಫ್ಟಿ ಕೂಡ ಡೇ ಲೋ ನಲ್ಲಿ ಬಂದು ಕ್ಲೋಸ್ ಆಯ್ತು. ಇವತ್ತಿನ ದಿನ ಬಂದ ಕರೆಕ್ಷನ್ ಟೋಟಲ್ ಆಗಿ ಇಂಡಿಯನ್ ಮಾರ್ಕೆಟ್ ನ್ಯೂಸ್ ಮೇಲೆನೆ ಬಂದಿದ್ದಕ್ಕೆ ಈ ಕರೆಕ್ಷನ್ ಗಮನಿಸಿ ನಾವು ಸೋಮವಾರ ಸೆಲ್ ಅಂಡ್ ರೈಸ್ ನ ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ಸೋಮವಾರ 9th ಸೆಪ್ಟೆಂಬರ್ಗೆ ನಾವು ನಿಫ್ಟಿನಲ್ಲಿ ಮೇಲೆ ಲೆವೆಲ್ ಹಾಕೊಂಡಿರೋದು ಅದು 10 ಡೇ ಮೂವಿಂಗ್ ಆವರೇಜ್ ಹತ್ರ 25,000 ಹಾಗೂ 24,950. ಈ ಲೆವೆಲ್ ಅಲ್ಲಿ ನಿಫ್ಟಿ ಏನಾದ್ರು ರಿಕವರಿ ಕಂಡು ಸಿಕ್ಕರೆ ಇಲ್ಲಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. 25,030 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಡೌನ್ ನಿಫ್ಟಿನ ಕೆಳಗಡೆ ನಾನು 24,650 ವರೆಗೆ ಟಾರ್ಗೆಟ್ ಇಟ್ಕೋತಾ ಇದ್ದೀನಿ. ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇದೆ ರಿಕವರಿ ಆಗಿ ಕೆಳಗಡೆ ಬಂದ್ರೆ. ಅದೇ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇನ್ನಷ್ಟು ಕನ್ಸಲ್ಟೇಷನ್ ಆಗ್ತಾ ಹೆಚ್ಚಿನ ಕರೆಕ್ಷನ್ ತೋರ್ಸಕ್ಕೆ ಶುರು ಆದ್ರೆ ನಿಫ್ಟಿ 24,500 ಲೆವೆಲ್ ನ ಕೂಡ ಸೋಮವಾರ ತಪ್ಪಿದ್ರೆ ಮಂಗಳವಾರ ನೋಡೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಸೋಮವಾರದ ದಿನ ಟ್ರೇಡ್ ಮಾಡೋಣ. ನಾವು ಸಿ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಕೇಳೋದಾದ್ರೆ ಸೋಮವಾರ ದಿನ ಮಾರ್ಕೆಟ್ ಮೂವ್ಮೆಂಟಮ್ ಹೇಗಿರುತ್ತೆ ಅಂತ ನೋಡಿ ಆಫ್ಟರ್ 11 AM ಫಸ್ಟ್ ಹಾಫ್ ನಂತರ ಆಫ್ಟರ್ 11 AM ಮಾರ್ಕೆಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಮೂವ್ಮೆಂಟಮ್ ಇದ್ದು ಡೇಟಾ ಪಾಸಿಟಿವ್ ಆಗಿದ್ರೆ ಆಗ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಆ ರೀತಿ ಏನಾದ್ರೂ ಅವಕಾಶ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ ಕಳೆದ ವಾರದಿಂದ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಏನಾದ್ರು 50,900 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂದ ಮೇಲೆ ಇಂದಾನೆ 51,300 ಇಂದಾನೆ ಪುಟ್ ಪೊಸಿಷನ್ಸ್ ನ ಕೂಡ ತಗೋಬಹುದು. ಆದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಸಪೋರ್ಟ್ ಲೆವೆಲ್ಸ್ ಇದ್ವು, ಇವೆಲ್ಲ ಮೂವಿಂಗ್ ಅವರೇಜಸ್ ಇದ್ವು. ಅದಕ್ಕಾಗಿ 50,900 ಕೆಳಗಡೆ ಮಾತ್ರ ಪುಟ್ ಪೊಸಿಷನ್ ತಗೊಂಡ್ರೆ 51,100 ಹತ್ರ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ. ಬ್ಯಾಂಕ್ ನಿಫ್ಟಿ 50,900 ಹತ್ರ ಬಂದು ಇಲ್ಲಿ ಕನ್ಸಲ್ಟೇಷನ್ ಆಗ್ಬೇಕಾದ್ರೆ 51,000 ಹತ್ರ ಬಂದ್ರೆ ಕೂಡ 51,100 ಹೋಗ್ಲಿಲ್ಲ. ಇಲ್ಲಿಂದಾನೆ ಆಲ್ರೆಡಿ ಹೇಳ್ದಂಗೆ ಗೋಲ್ಡ್ಮನ್ ಸ್ಯಾಕ್ಸ್ ರಿಪೋರ್ಟ್ ಬಂದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಂದ ಕರೆಕ್ಷನ್ಗೆ ಬ್ಯಾಂಕ್ ನಿಫ್ಟಿ 50,450 ವರೆಗೆ ಬಂದಿತ್ತು. ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡಿದ್ರೆ ಡೈರೆಕ್ಟ್ ಆಗಿ 500 to 600 ಪಾಯಿಂಟ್ಸ್ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೆ. ಈಗ ನಾವು ಸೋಮವಾರಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ ಹೇಗೆ ಟ್ರೇಡ್ ಮಾಡಬಹುದು ಅಂತಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸೆಲ್ ಆನ್ ರೈಸ್ ಆಗಿ ಟ್ರೇಡ್ ಮಾಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಅಗೇನ್ ಮೇಲೆ ಲೆವೆಲ್ಸ್ ನ ಹಾಕೋಬೇಕಾಗಿರೋದು 50,800 ಇಂದ 50,900. ಬ್ಯಾಂಕ್ ನಿಫ್ಟಿ ಯಾವುದೇ ಕಾರಣದಿಂದ 50,800 900 ಹತ್ರ ಸಿಕ್ಕರೆ 51,050 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪುಟ್ ಪೊಸಿಷನ್ ನ ಮಾತ್ರನೇ ಯೋಚನೆ ಮಾಡಬೇಕು. ಇಲ್ಲಿಂದ ಬರೋ ಡೌನ್ ಬ್ಯಾಂಕ್ ನಿಫ್ಟಿನ ಕೆಳಗಡೆ ನಮ್ಮ ಟಾರ್ಗೆಟ್ 50,200 ಇಂದ
300 ವರೆಗೆ ಇಟ್ಕೊಂಡು ಹೋಗೋಣ ಸೋಮವಾರಕ್ಕೆ. ಅದೇ ಏನಾದ್ರು ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿ ಕೆಳಗಡೆ ಬಂದ್ರೆ ಕೂಡ 50,200 ನಮ್ಮ ಫೈನಲ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು ಡೈರೆಕ್ಟ್ ಗ್ಯಾಪ್ ಡೌನ್ ಆಗಿ 50,200 300 ಲೆವೆಲ್ ಅಲ್ಲಿ ಸಿಕ್ಕು 10 ಗಂಟೆ ನಂತರ, ಸೊ ಇದನ್ನ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ, 10 ಗಂಟೆ ನಂತರ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿನ 50,600 700 ಲೆವೆಲ್ ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಲೆವೆಲ್ಸ್ ನ ಕೂಡ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಇನ್ನು ಪುಟ್ ಪೊಸಿಷನ್ಸ್ ಟ್ರೈ ಮಾಡ್ಬೋದು ಫ್ಲಾಟ್ ಆಗಿ ಓಪನ್ ಆದ್ರೆ, ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೆ 50,800 900 ಹತ್ರ ಪುಟ್ ಪೊಸಿಷನ್ ತಗೋಬಹುದು. ಇನ್ನು ಕೆಳಗಡೆ ಪುಟ್ ಪೊಸಿಷನ್ ಫೈನಲ್ ಟಾರ್ಗೆಟ್ 50,200 300 ಹತ್ರ ಬಂದು ರಿಕವರಿ ಬರ್ತಾ ಇದ್ರೆ, ಸೊ ಡೈರೆಕ್ಟ್ ಆಗಿ ಕಾಲ್ ತಗೊಳ್ಳೋದು ಬೇಡ, ರಿಕವರಿ ಕಾಣ್ತಾ ಇರಬೇಕು, ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗ್ಬೇಕು, ಆಗ ಮಾತ್ರ ಆ ಕ್ಯಾಂಡಲ್ ಹೈಯಿಂದ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 9th ಸೆಪ್ಟೆಂಬರ್ ಸೋಮವಾರ ಟ್ರೇಡ್ ಮಾಡೋಣ. 50,200 ಕೆಳಗಡೆ ಏನಾದ್ರು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕೊಡೋಕೆ ಶುರು ಆದ್ರೆ ಅಲ್ಲಿಂದ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ನಾವು ಮಂಗಳವಾರ ದಿನ ಯೋಚನೆ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.